ಮಧುಮಿತ್ರರಿಗೆಲ್ಲ ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯಕ್ ಹೆಬ್ರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೇನು ಮೇಣವನ್ನು ಸಂಸ್ಕರಿಸುವ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ, ಇದೀಗ ಹೆಜ್ಜೇನಿನ ತಟ್ಟಿ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿದೆ. ಅದರ ಪಕ್ಕದಲ್ಲಿರುವಂಥದ್ದು ಜೇನು ಸೀಸನ್ ಮುಗಿದ ತಕ್ಷಣ ಜೇನು ಕೋಣೆಯಲ್ಲಿರುವಂತಹ ಎರೆಗಳನ್ನು ನಾವು ತೆಗಿಬೇಕಾಗ್ತದೆ. ಹಾಗಾಗಿ ಆ ತೆಗೆದ ಎರೆಗಳನ್ನು ಮೇಣಗಳನ್ನಾಗಿ ಮಾಡಲಿಕ್ಕೆ ನಾವು ಬಳಸ್ಕೊಳ್ತಾ ಇದ್ದೇವೆ. ಅದರ ಪಕ್ಕದಲ್ಲಿರುವಂಥದ್ದು ಜೇನು ಪೆಟ್ಟಿಗೆಯಲ್ಲಿರುವಂತಹ ಕುಟುಂಬವು ಓಡಿ ಹೋದ ತಕ್ಷಣ ಅವುಗಳನ್ನಲ್ಲೇ ಬಿಟ್ಟರೆ ಅದು ಮೇಣದ ಹುಳ ಆಗ್ತದೆ. ಹಾಗಾಗಿ ಅದನ್ನು ಕೂಡ ನಾವು ಮೇಣ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಅಷ್ಟೇ ಅಲ್ಲದೆ, ಒಂದು ವೇಳೆ ನಾವು ಕಾಡಿನಲ್ಲಿ ತುಡುವೆ ಜೇನು ಅಥವಾ ಕೋಲ್ ಜೇನುಗಳನ್ನು ಜೇನುತುಪ್ಪ ತೆಗೆಯುವ ಉದ್ದೇಶದಿಂದ ತೆಗಿತೇವೆ ಅಂತಾದರೆ ಅಂಥ ಎರಿಗಳನ್ನು ಕೂಡ ನಾವು ನಾಶ ಮಾಡದೆ ಅವುಗಳಿಂದ ಕೂಡ ನಾವು ಮೇಣವನ್ನು ತೆಗಿಬಹುದು. ಅಂತೆಯೇ ಜೇನು ಕಾಲದಲ್ಲಿ ಜೇನು ಕೋಣೆಯಲ್ಲಿರುವಂತಹ ಚೌಕಟ್ಟುಗಳ ಜೇನುತುಪ್ಪ ನಾವು ತೆಗೆಯುವಂತಹ ಸಮಯದಲ್ಲಿ ಶೀಲಾಗಿದ್ದಂತಹ ಒಂದು ಮೇಲ್ಪದರ ಏನಿರ್ತದೆ ಆ ಪದರಗಳಿಂದಲೂ ಕೂಡ ನಾವು ಸಂಗ್ರಹಿಸಿ ಅದರಿಂದ ಕೂಡ ನಾವು ಮೇಣ ಮಾಡ್ಬೋದು. ಬನ್ನಿ ಹಾಗಾದರೆ ಜೇನು ಮೇಣವನ್ನು ಯಾವ ರೀತಿ ಸಂಸ್ಕರಿಸುವುದು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋವನ್ನು ನೋಡ್ತಿದ್ರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವುದೇ ರೀತಿಯ ಸಲಹೆ ಸೂಚನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೇಣ ಮಾಡಲಿಕ್ಕೆ ನಮಗೆ ಕೆಲವೊಂದು ವಿಧದ ಪಾತ್ರೆಗಳು ಬೇಕಾಗ್ತದೆ. ಇದೊಂದು ಅಲ್ಯೂಮಿನಿಯಂನ ದೊಡ್ಡ ಮಡಿಕೆ, ಜೊತೆಗೆ ಇದೊಂದು ಅನ್ನ ಬಸಿಯುವಂಥ ಸಣ್ಣ ಕಣ್ಣುಗಳಿರುವಂಥ ಒಂದು ಸೋಸಣಿಕೆ. ಇದು ಪ್ರತಿ ಸಲ ನಾನು ಇದರಲ್ಲೇ ಮೇಣ ತೆಗೆದ್ರಿಂದ ಇದು ಸ್ವಲ್ಪ ಗಲೀಜಾಗಿ ಕಾಣ್ಬೋದು. ಯಾಕಂತ ಹೇಳಿದ್ರೆ ನಾವು ಒಂದು ಸಲ ಮೇಣವನ್ನು ತೆಗಿಲಿಕ್ಕೆ ಬಳಕೆ ಮಾಡಿದಂಥ ಪಾತ್ರೆಗಳು ಮತ್ತೆ ಅಡಿಗೆಗೆ ಬರುವುದಿಲ್ಲ. ಹಾಗಾಗಿ ಆದಷ್ಟು ಹಳೆಯ ಪಾತ್ರೆಗಳಿಂದ ನಾವು ಮೇಣ ಮಾಡುವಂಥದ್ದು ಉತ್ತಮ. ಇದು ಮೇಣವನ್ನು ಬಿಸಿ ಮಾಡಲಿಕ್ಕೆ, ಆ ರಟ್ಟೆಗಳನ್ನು ಬಿಸಿ ಮಾಡಲಿಕ್ಕೆ ಬಳಕೆ ಮಾಡುವಂಥ ಪಾತ್ರೆ. ನೋಡಿ, ಈಗ ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ನಾವು ಬಿಸಿ ನೀರನ್ನೇ ಇಟ್ಟಿದ್ದೇವೆ. ನಮ್ಮಲ್ಲಿ ಸೋಲಾರ್ ಅಥವಾ ಗೀಸರ್ನ ವ್ಯವಸ್ಥೆ ಇದ್ದರೆ ಆದಷ್ಟು ಬಿಸಿನೀರನ್ನೇ ನಾವು ಮೇಣ ಮಾಡಲಿಕ್ಕೆ ಉಪಯೋಗ ಮಾಡಿದರೆ ನಮಗೆ ಸ್ವಲ್ಪ ಮಟ್ಟಿಗೆ ಇಂಧನದ ಉಳಿತಾಯ ಜೊತೆಗೆ ಸಮಯಾವಕಾಶನೂ ಕಡಿಮೆ ಸಾಕಾಗ್ತದೆ. ನೀರು ಬಿಸಿಯಾಗ್ತಾ ಬಂದಂತೆ ನಾವು ಈ ಮೇಣದ ರಟ್ಟೆಗಳನ್ನು ನಾವು ಬಿಸಿನೀರಲ್ಲಿ ಹಾಕ್ತಾ ಬರ್ಬೋದು. ಪಾತ್ರೆಯಲ್ಲಿ ಎಷ್ಟು ರಟ್ಟೆಗಳು ಹಿಡಿತದೋ ಅಷ್ಟು ರಟ್ಟೆಗಳನ್ನು ನಾವು ಇಡ್ತಾ ಬರ್ಬೋದು. ಕ್ರಮೇಣ ಅದು ಬಿಸಿಯಾಗ್ತಾ ನೀರಿನೊಂದಿಗೆ ಕರಗಿ ಈ ರಟ್ಟೆಗಳೆಲ್ಲ ನೀರಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಮತ್ತು ಸ್ವಲ್ಪ ಸ್ಥಳಾವಕಾಶ ನಮಗೆಲ್ಲ ಸಿಗ್ತದೆ. ನಾವೀಗ ಅಂದಾಜು 2 ಪೆಟ್ಟಿಗೆ ಸಂಸಾರ ಕೋಣೆ ಎರಿಗಳನ್ನು ಒಂದ್ಸಲ ಬಿಸಿ ಮಾಡಲಿಕ್ಕೆ ಇದರಲ್ಲೀಗ ಹಾಕಿದ್ದೇವೆ. ಈಗ ಸ್ವಲ್ಪ ಸಮಯದ ನಂತರ ಈ ಥರ ಚೆನ್ನಾಗಿ ನೀರಿನೊಂದಿಗೆ ಪುಡಿಯಾಗಿ ಸೇರಿಕೊಳ್ತದೆ. ನಿಧಾನವಾಗಿ ಅದು ಕರಗಿ ನೀರು ಮತ್ತು ಮೇಣ ಒಂದಾಗ್ತಾ ಹೋಗ್ತದೆ. ರಟ್ಟುಗಳು ನೀರಾದಂತೆ ಪಾತ್ರೆಯಲ್ಲಿ ಮತ್ತು ನಮಗೆ ಸ್ಥಳಾವಕಾಶ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ ಮತ್ತೆ ನಾವು ಸ್ವಲ್ಪ ರಟ್ಟೆಗಳನ್ನು ಅದರಲ್ಲಿ ಹಾಕ್ಬೋದು. ನಾವೀಗ ಜೇನುಕೊಣೆಯ ಮತ್ತೆ ಸ್ವಲ್ಪ ಎರಿಗಳನ್ನು ಅದರಲ್ಲಿ ಹಾಕಿ ಬಿಸಿ ಮಾಡ್ತಾ ಇದ್ದೇವೆ. ನೋಡಿ, ನೀರು ಕುದೀತಾ ಬರ್ತಾ ಇದೆ. ಬಿಸಿನೀರನ್ನೇ ನಾವು ಇಟ್ಟದ್ರಿಂದ ಒಂದು 15 ನಿಮಿಷಗಳಲ್ಲಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ವೇಳೆ ನಾವು ತಣ್ಣನೆ ನೀರು ಇಡೋದಂತಾದರೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ.
ಕುದಿಯುವಂಥ ನೀರಿನಲ್ಲಿ ಮೇಲ್ಪದರದಲ್ಲಿ ಹಳದಿಯ ಬಣ್ಣದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಈ ಹಳದಿ ಬಣ್ಣದಲ್ಲಿ ಕಾಣ್ತಾ ಇರುವಂಥದ್ದು ನಮಗೆ ಮೇಣವಾಗಿ ಸಿಗುವಂಥದ್ದು. ರಟ್ಟುಗಳಿಂದ ನಾವು ಮೇಣವನ್ನು ಬೇರ್ಪಡಣೆ ಮಾಡಲಿಕ್ಕೆ ರಟ್ಟುಗಳನ್ನು ಬಿಸಿ ನೀರಲ್ಲಿ ಕುದಿಸಬೇಕಾಗ್ತದೆ. ಕುದಿಸಿದ ನಂತರ ಮತ್ತೆ ಆ ನೀರಿನೊಂದಿಗೆ ನಾವು ಸೇರಿಕೊಂಡ ಮೇಣವನ್ನು ತೆಗಿಬೇಕಾದ್ರೆ ನೀರನ್ನು ತಣಿಸ್ಬೇಕಾಗ್ತದೆ. ನಾವೀಗ ಕುದಿಯುವಂಥ ಮೇಣ ಮಿಶ್ರಿತ ಬಿಸಿ ನೀರನ್ನು ಈ ಥರ ಸೋಸಿದ್ರೆ, ಇನ್ನು ಕೆಲವರು ಇದನ್ನ ಬಟ್ಟೆಯಲ್ಲಿ ಕೂಡ ಸೋಸ್ತಾರೆ. ಹಾಗೆ ಬೇರೆ ಬೇರೆ ವಿಧಾನಗಳು ಇರ್ಬೋದು ಮೇಣವನ್ನು ತೆಗಿಲಿಕ್ಕೆ. ಹಾಗಾಗಿ ನನಗೆ ಇದು ಸುಲಭ ವಿಧಾನ ಆದ್ರಿಂದ ನಾನು ಇದನ್ನೇ ಉಪಯೋಗಿಸ್ತೇನೆ. ಇದೀಗ ನಾವು ಈ ಥರ ಸೋಸುವಂಥ ಸಮಯದಲ್ಲಿ ಮೇಲ್ಗಡೆ ಅನುಪಯುಕ್ತ ವಸ್ತುಗಳು ಹಾಗೆ ಮೇಲ್ಗಡೆ ನಿಲ್ತವೆ. ಮೇಣ ಮಿಶ್ರಿತ ಬಿಸಿ ನೀರು ನಮ್ಮ ಕೆಳಗಿನ ಪಾತ್ರೆಯಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ. ಮುಂದಿನ ವಿಡಿಯೋದಲ್ಲಿ ಮೇಣವನ್ನು ನಾವು ಯಾವುದಕ್ಕೆಲ್ಲ ಬಳಕೆ ಮಾಡ್ಬೋದು ಅನ್ನೋದನ್ನು ತಿಳಿಸಿಕೊಡ್ತಾ, ಜೊತೆಗೆ ನಾವು ಮೇಣವನ್ನು ಯಾಕೆ ಮಾಡಬೇಕು ಅನ್ನುವಂಥದ್ದೊಂದು ಕಾರಣವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸಿಕೊಡ್ತೀನಿ. ನಾವೀಗ ಇಲ್ಲಿ ಸಿಕ್ಕಿರುವಂತಹ ಒಂದು ಅನುಪಯುಕ್ತ ವಸ್ತು ಅಥವಾ ವೇಸ್ಟೇಜ್ ಅಂತ ಏನು ಹೇಳ್ತೇವೆ, ಆ ವೇಸ್ಟೇಜನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೇನೆ. ಮೇಣದ ಗುಣಲಕ್ಷಣ ಯಾವ ರೀತಿ ಅಂತ ಹೇಳಿದ್ರೆ, ವಾತಾವರಣದಲ್ಲಿರುವ ತಣ್ಣನೆಯ ವಾತಾವರಣಕ್ಕೆ ಬಹುಬೇಗನೆ ದ್ರವ ರೂಪದಲ್ಲಿರುವಂತಹ ಮೇಣ ಘನ ರೂಪಕ್ಕೆ ಬರ್ತದೆ. ಅಂದ್ರೆ ಬಹುಬೇಗನೆ ಅದು ಗಟ್ಟಿಯಾಗ್ತಾ ಬರ್ತದೆ. ಹಾಗಾಗಿ ನಾವು ಬಿಸಿ ನೀರಿನಿಂದ ತೆಗೆದು ಈ ತರ ಸೋಸುವಂತ ಸಮಯದಲ್ಲಿ ಈ ಅನುಪಯುಕ್ತ ವಸ್ತುವಲ್ಲೂ ಕೂಡ ಮೇಣದ ಪ್ರಮಾಣಗಳು ಇರ್ತವೆ. ಹಾಗಾಗಿ ಇದನ್ನ ನಾನು ಮತ್ತೆ ಎರಡನೇ ಸಲ ಮತ್ತೆ ಇದೇ ರೀತಿ ಬಿಸಿ ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗ್ತೇನೆ. ಹಾಗಾಗಿ ನಾನು ಈ ಮೇಣವನ್ನ ವೇಸ್ಟೇಜ್ ಅನ್ನ ನಾನು ತೆಗೆದಿಡ್ತಾ ಇದ್ದೇನೆ. ನಾವೀಗ ತೆಗೆದಿಟ್ಟಿರುವಂಥ ವೇಸ್ಟೇಜನ್ನು ಮತ್ತೊಮ್ಮೆ ಬಿಸಿ ನೀರಿನೊಂದಿಗೆ ನಾವು ಬಿಸಿ ಮಾಡ್ತಾ ಇದ್ದೇವೆ. ನೋಡಿ, ಮೊದಲನೇ ಬಾರಿ ತೆಗೆಯುವಂಥ ಸಮಯದಲ್ಲಿ ರಟ್ಟುಗಳಿಂದ ಸಿಕ್ಕಿದಂತಹ ಮೇಣ ಮಿಶ್ರಿತ ಬಿಸಿ ನೀರು ಇದರಲ್ಲಿದೆ. ಹೆಚ್ಚು ಕಮ್ಮಿ 60ರಿಂದ 70% ಮೇಣ ನಾವು ಮೊದಲನೇ ಬಾರಿ ಬಿಸಿ ಮಾಡುವಾಗ ನಮಗೆ ಸಿಕ್ಕಿದ್ರೆ, ಎರಡನೇ ಸಲ ನಾವು ಈ ಮತ್ತೆ ವೇಸ್ಟೇಜನ್ನು ಬಿಸಿ ಮಾಡುವಂಥ ಸಮಯದಲ್ಲಿ ಒಂದು 15ರಿಂದ 20% ಮೇಣ ನಮಗೆ ಮತ್ತೆ ಉಪಯೋಗಕ್ಕೆ ಸಿಗ್ತದೆ. ಹಾಗಾಗಿ ನಾವು ಎರಡನೇ ಸಲ ಮತ್ತೆ ಬಿಸಿ ಮಾಡ್ತಾ ಇರುವಂಥದ್ದು. ನೋಡಿ, ಇದು ವೇಸ್ಟೇಜ್ನಲ್ಲಿ ಸಿಗುವಂಥ ಮೇಣ. ಎರಡನೇ ಸಲ ಬಿಸಿ ಮಾಡುವಂಥ ಸಮಯದಲ್ಲಿ ನಮಗೆ ಎಲ್ಲ ಮೇಣ ಇದು ನಮ್ಗೆ ಸಿಗ್ತದೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು. ಆದರೆ ಎರಡನೇ ಸಲ ನಾವು ಬಿಸಿ ಮಾಡುವಂಥ ಸಮಯದಲ್ಲಿ ನಮ್ಗೆ ಎಲ್ಲ ಮೇಣವು ಬರೋದ್ರಿಂದ ಹೆಚ್ಚು ಕಮ್ಮಿ ಒಂದು 90% ಮೇಣ ಎಲ್ಲವೂ ಕೂಡ ನಮ್ಮ ಪಾತ್ರೆಯಲ್ಲಿ ಶೇಖರಣೆ ಆಗ್ತದೆ. ನಮ್ಮ ಕೆಲಸದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಎಲ್ಲ ಏರಿಗಳನ್ನು ಈಗ ಬಿಸಿ ಮಾಡಿ ಸೋಸಿ ಆಗಿದೆ. ಹೆಚ್ಚು ಕಮ್ಮಿ ಮೊದಲಿಗೆ ನಾನು ನಿಮಗೆ ತೋರಿಸಿದಂಥ ಮಡಕೆಯಲ್ಲಿ 3/4 ಭಾಗ ನೀರು ಮಿಶ್ರಿತ ಮೇಣ ಇದರಲ್ಲಿದೆ. ಇದನ್ನು ನಾವಿನ್ನು 8-9 ಗಂಟೆಗಳ ಕಾಲ ಇದೇ ರೀತಿ ತಣಿಲಿಕ್ಕಿಡಬೇಕು. ಎಲ್ಲ ರಟ್ಟುಗಳನ್ನು ಬಿಸಿ ಮಾಡಿ ಸೋಸಿದ ನಂತರ ಕೊನೆಯದಾಗಿ ನಮಗೆ ಇದು ಸಿಗುವಂಥದ್ದು ವೇಸ್ಟೇಜ್. ಇದರಲ್ಲಿ ಮೇಣದ ಅಂಶ ಇರೋದಿಲ್ಲ. ಹಾಗಾಗಿ ಇದು ನಮಗೆ ಬಳಕೆಗೆ ಬರೋದಿಲ್ಲ. ಇದನ್ನು ನಾವಿನ್ನು ಬಿಸಾಡುವಂಥದ್ದು. ಇದನ್ನು ಇನ್ನು ನಾವು ಇದೇ ರೀತಿ ತಣಿಲಿಕ್ಕಿಡ್ತೇವೆ. ಹೆಚ್ಚು ಕಮ್ಮಿ 8-9 ಗಂಟೆಗಳ ಕಾಲ ಇದೇ ರೀತಿ ತಣಿದ ಮೇಲೆ ನಿಮಗೆ ಯಾವ ರೀತಿ ಇದರಲ್ಲಿ ಮೇಣ ಸಿಗ್ತದೆ ಅನ್ನೋದನ್ನು ನಾನು ತೋರಿಸ್ತೇನೆ. ನೋಡಿ, ಈಗ ಮರುದಿನದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ.
ಮಡಕೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣದಲ್ಲಿ ಮೇಣ ಘನರೂಪಕ್ಕೆ ಬಂದು ಗಟ್ಟಿಯಾಗಿ ಬಹು ಚಂದವಾಗಿ ನಿಮಗೆ ಕಾಣ್ತಾ ಇದೆ. ಇದನ್ನೀಗ ನಾವು ತೆಗೆಯುವ. ಹೆಚ್ಚಿನವರಲ್ಲಿ ಒಂದು ಪ್ರಶ್ನೆ ಮೂಡುವಂಥದ್ದು ಸಹಜ. ನಾವು ರಟ್ಟುಗಳನ್ನ ಬಿಸಿ ಮಾಡುವಂತ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ನೀರು ಸೇರಿಸಬೇಕು ಅನ್ನೋದನ್ನ ಒಂದು ಕುತೂಹಲ ಇದ್ದೇ ಇರ್ತದೆ. ನೀವು ಎಷ್ಟೇ ಪ್ರಮಾಣದಲ್ಲಿ ನೀರನ್ನು ಸೇರಿಸಿದ್ರೂ ಕೂಡ ಮೇಣ ತಣ್ಣಗಾಗುವಂತಹ ಸಮಯದಲ್ಲಿ ನೀರಿನ ತೂಕಕ್ಕಿಂತ ಮೇಣದ ತೂಕ ಕಡಿಮೆ ಇರೋದ್ರಿಂದ ಮೇಣ ಮೇಲ್ಭಾಗದಲ್ಲಿ ಘನರೂಪಕ್ಕೆ ಬಂದು ನಿಂತಿರ್ತದೆ. ನೀವು ಹಾಕಿದಂತ ನೀರಿನ ಪ್ರಮಾಣ ಏನಿದೆ ಅದೆಷ್ಟೇ ನೀರು ಹಾಕಿದರೂ ಕೂಡ ಅದು ಮೇಣದ ಕೆಳಭಾಗದಲ್ಲಿ ಇರ್ತದೆ. ನಾವೀಗ ಮೇಣ ಸಂಸ್ಕರಿಸುವ ವಿಧಾನದಲ್ಲಿ 1ನೇ ಹಂತವನ್ನ ಮಾತ್ರ ನಿಮ್ಗೆ ತೋರಿಸಿರುವಂಥದ್ದು. ಈಗ ನಾವು ತೆಗೆದಿರುವಂತಹ ಮೇಣವನ್ನ 2ನೇ ಬಾರಿ ಇದೇ ತರಹ ಬಿಸಿ ನೀರಿನೊಂದಿಗೆ ಮತ್ತೆ ಪುನಃ ನಾವು ಬಿಸಿ ಮಾಡಿ ಸಂಸ್ಕರಿಸುವ ವಿಧಾನ ಇದೆ. ಅಂತಹ ಸಮಯದಲ್ಲಿ ನಮಗೆ ಇದರಲ್ಲೂ ಕೂಡ ವೇಸ್ಟೇಜ್ ಸಿಗ್ತದೆ. ಆ ವೇಸ್ಟೇಜ್ ಅನ್ನ ನಾವು ತೆಗೆದಾಗ ನಮಗೆ ಶುದ್ಧ ಮೇಣ ನಮ್ಮಲ್ಲಿ ಸಿಗ್ತದೆ. ಮತ್ತೆ ಅದ್ರ ಜೊತೆಗೆ ನಾವು ಯಾವ ಆಕಾರಗಳಲ್ಲೂ ಕೂಡ ಅದನ್ನ ಶೇಖರಣೆ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತೇನೆ. ನಾವೀಗ ಸಂಸ್ಕರಿಸಿದಂತ ಮೇಣದಲ್ಲಿ ಕೆಳಭಾಗದಲ್ಲಿ ಈ ಮೇಣದ ರಟ್ಟುಗಳಲ್ಲಿ ಅಥವಾ ತಟ್ಟಿ ಏರಿಗಳಲ್ಲಿರುವಂತಹ ಸಣ್ಣ ಸಣ್ಣ ಪುಡಿಗಳು ನಮ್ಮ ಮೇಣಕ್ಕೆ ಅಂಟುಕೊಂಡಿರ್ತದೆ. ನಾವು ಇದನ್ನ ನೀರಿನೊಂದಿಗೆ ಸ್ವಲ್ಪ ಮಟ್ಟಿಗೆ ತೊಳೆದು ತೆಗಿಬಹುದು. ನನಗೆ ತಿಳಿದಂತೆ ಜೇನುಮೇಣವನ್ನ ಯಾವ ರೀತಿ ಸಂಸ್ಕರಿಸಬಹುದು ಅನ್ನೋದನ್ನ ನಾನು ನಿಮಗೆ ಚಿಕ್ಕದಾಗಿ ತೋರಿಸಿಕೊಟ್ಟಿರ್ತೇನೆ. ಹಾಗೆ ಇದರಲ್ಲಿ ಯಾವುದಾದ್ರೂ ಲೋಪದೋಷಗಳು ಅಥವಾ ನಿಮ್ಮ ಸಲಹೆ ಸೂಚನೆಗಳು ಏನೇ ಇದ್ರೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹೆಚ್ಚಿನ ಹೊಸ ಜೇನು ಕೃಷಿಕರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ಮೊದಲನೇ ಬಾರಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿದ್ರೆ ಮುಂದೆ ನಾನು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಸಿಗ್ಲಿಕ್ಕಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.